ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರ ನೇತೃತ್ವದಲ್ಲಿ ಜೂನ್ 1ರಂದು ಸೋಮವಾರ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಾವಯವ ಸಂತೆ ಆಯೋಜಿಸಲಾಗಿದೆ ಎಂದು ರೈತ ಸ್ವರಾಜ್ಯ ವೇದಿಕೆಯ ಕವಿತಾ ಕುರಗಂಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರೈತರು ಬೆಳೆದ ಸಾವಯವ ಬೆಳೆಗಳಿಗೆ ಮಧ್ಯವರ್ತಿಗಳ ಅವಳಿ ಇಲ್ಲದೆ ಗ್ರಾಹಕರಿಗೆ ವಿಷರಹಿತ ಆಹಾರ ಮತ್ತು ರೈತರಿಗೆ ಉತ್ತಮ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಾವಯವ ಕೃಷಿಕರು ಸಂಘಟಿತರಾಗಿ ಸಾವಯವ ಸಂತೆ ಆಯೋಜಿಸುತ್ತಿದ್ದಾರೆ. ತಿಂಗಳಿಗೆ 2 ದಿನದಂತೆ 3 ತಿಂಗಳುಗಳ ಕಾಲ ಸಂತೆ ಆಯೋಜನೆಗೊಳ್ಳುತ್ತಿದೆ. ರೈತರು ಬೆಳೆದ ಸಾವಯವ ಹಣ್ಣು, ತರಕಾರಿಗಳು, ನಾಟಿ ಹಸುವಿನ ಹಾಲು, ಬೆಣ್ಣೆ, ತುಪ್ಪ, ಹುರುಳಿಕಾಳು, ತಗಣಿಕಾಳು ಸೇರಿದಂತೆ ಸಾವಯವ ಆಹಾರ ಪದಾರ್ಥಗಳನ್ನು ತಂದು ರೈತರು ನೇರವಾಗಿ ಮಾರಾಟ ಮಾಡಬಹುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಮುಖಂಡರಾದ ರಾಸ ಹನುಮಂತೇಗೌಡ, ಮುರಳೀಧರ್, ಹಾಳಪ್ಪ, ಸೋಮು, ಶಿವಕುಮಾರ್ ಸೇರಿದಂತೆ ರೈತ ಸಂಘದ ಮುಖಂಡರು ಉಪಸ್ಥಿತಿ ಇದ್ದರು. ನಮಸ್ಕಾರ. ಇವತ್ತೇನು ಜೂನ್ 1ನೇ ತಾರೀಕು ತಾಲೂಕ್ ಪಂಚಾಯಿತಿ ಸಭಾಂಗಣದ ಹತ್ರ ಸಾವಯವ ಸಂತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಉದ್ದೇಶ ಇಷ್ಟೇ, ಜನರಿಗೆ ವಿಷಮುಕ್ತ ಆಹಾರವನ್ನು ಒದಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಪಾಂಡವಪುರ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಸಾವಯವ ಸಂತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ಒಂದು ಗೋಷ್ಠಿಗೆ ಬಂದಿದ್ದೀರಿ. ತಾವೆಲ್ಲರಿಗೂ ಪಾಂಡವಪುರ ತಾಲೂಕು ರೈತ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಗೋಷ್ಠಿಯಲ್ಲಿ ರೈತ ಸ್ವರಾಜ್ಯ ವೇದಿಕೆಯ ಕವಿತಾ ಕುರ್ಗಂಟೆಯವರಿದ್ದಾರೆ, ಹಾಗೆ ಶ್ರೀನಿಧಿಯವರಿದ್ದಾರೆ, ನಮ್ಮ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಎನ್ ಕೆಂಪುಗೌಡರಿದ್ದಾರೆ, ಹಿರಿಯ ಹೋರಾಟಗಾರರಾದಂಥ KT ಗೋವಿಂದೇಗೌಡರಿದ್ದಾರೆ, ಕೆಂಗಣ್ಣ ನಾಗಣ್ಣ ಇದ್ದಾರೆ, ನಮ್ಮ ಮುಳಿಯಣ್ಣರಿದ್ದಾರೆ, ವೆಂಕಟೇಶಣ್ಣರಿದ್ದಾರೆ, ರೂಪವರಿದ್ದಾರೆ, ಸೋಮು ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಅಶೋಕಣ್ಣರಿದ್ದಾರೆ, ನಮ್ಮ ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದಂಥ ರಮೇಶ್ ಅಣ್ಣವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ, ಎಲ್ಲರೂ ಕೂಡ ಈ ಒಂದು ಹಾಗೆ ಹುಚ್ಚೇಗೌಡರಿದ್ದಾರೆ, ಹಾಗೆ ಇರ್ತಕ್ಕಂಥ ಎಲ್ಲರೂ ಕೂಡ ಸೀತಾರಾಮ್ ಇದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪಾಂಡವಪುರ ತಾಲೂಕು ರೈತ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಗೋಷ್ಠಿಯನ್ನ ನಮ್ಮ ಕವಿತಾ ಗುರುಗಂಟೆಯವರು ನಡೆಸಿದರು. ನಮಸ್ಕಾರ. ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ. 2 ವಿಷಯಗಳು ಮುಖ್ಯವಾಗಿ ನಾವು 2 ವಿಷಯಗಳಿವೆ. 2 ವಿಷಯಗಳು. ಒಂದು, ಏನಾದರೂ ಡೈರೆಕ್ಟ್ ಸಂತೆ ನಡೆಯುತ್ತದೆ ಅಂದರೆ ಅದರಲ್ಲಿ ರೈತರಿಗೆ ಲಾಭ ಜಾಸ್ತಿ ಇದೆ. ಯಾಕಂದರೆ ಗ್ರಾಹಕರು ಏನು ಪ್ರೈಸ್ ಕೊಡ್ತಾರೋ ಅದೆಲ್ಲ ಕೂಡ ರೈತರಿಗೆ ನೇರವಾಗಿ ಸಿಗ್ತದೆ. ಮಧ್ಯವರ್ತಿಗಳು ಯಾರು, ದಲಾಲ್ಗಳು, ಇಂಟರ್ಮೀಡಿಯರೀಸ್ ಯಾರೂ ಇಲ್ಲ. ಸೊ ಆ ಪಾಸಿಟಿವ್ ಆಸ್ಪೆಕ್ಟ್ ಡೈರೆಕ್ಟ್ ಮಾರ್ಕೆಟಲ್ಲಿ ಏನಿರುತ್ತದೋ ಅದು ಸಿಕ್ಕುತ್ತದೆ. ಎರಡನೇದಾಗಿ ಈ ಮಾರ್ಕೆಟಲ್ಲಿ ವಿಷರಹಿತ ಆಹಾರ ಗ್ರಾಹಕರಿಗೆ ಸಿಗ್ತದೆ. ಇದು ಒಂದು ತರಹ ವಿನ್ ವಿನ್ ಅಂತ ಇಂಗ್ಲಿಷಲ್ಲಿ ಏನು ಅಂತಾರೋ, ರೈತರಿಗೂ ಇದರಲ್ಲಿ ಅನುಕೂಲ, ಗ್ರಾಹಕರಿಗೂ ಅನುಕೂಲ. ಗ್ರಾಹಕರು ಮುಖ್ಯವಾಗಿ ಪಾಂಡವಪುರ ಗ್ರಾಹಕರಿಗೆ ನಮ್ಮ ಸಂದೇಶ ಏನು ಅಂದರೆ, ನೀವು ಪ್ರತಿದಿನ ನೀವು ತಿನ್ನ ಆಹಾರ ಅಲ್ಲಿ 2 ರೂಪಾಯಿ 3 ರೂಪಾಯಿ ಕಮ್ಮಿ ಎಲ್ಲಿ ಸಿಗ್ತದೋ ಆ ತರಹ ಆಹಾರ ನಾವು ತಿನ್ನಬೇಕು ಅನ್ನೋ ಆಲೋಚನೆ ಏನಿರುತ್ತದೋ, ಆಮೇಲೆ ನೀವು ಕಿಡ್ನಿ ಫೇಲ್ಯೂರ್, ಡಯಾಬಿಟಿಸ್, ಕ್ಯಾನ್ಸರ್ ಅವೆಲ್ಲ ಬರುವಾಗ ನೀವು ಹಾಸ್ಪಿಟಲ್ ಮೇಲೆ ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡ್ತಾ ಇದ್ದಾರೋ ಆ ಆಲೋಚನೆಯಿಂದ ನೀವು ಪರಿವರ್ತನೆ ಮಾಡಿಕೊಳ್ಳಿ. ನಿಮ್ಮ ಪ್ರದೇಶದಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಕೊಂಡು ಯಾರು ಸಂಪೂರ್ಣವಾಗಿ ಸಾವಯವ ಮಾಡ್ತಾ ಇದ್ದಾರೋ ಆ ರೈತರಿಗೆ ನೀವು ಬೆಂಬಲ ಕೊಡಿ. ಅದರಿಂದ ನಿಮಗೆ ಆ ಹಾಸ್ಪಿಟಲ್ ಖರ್ಚು ಎಲ್ಲ, ಲಾಂಗ್ ಟರ್ಮ್ ಖರ್ಚು ನೀವು ಏನು ಮಾಡ್ತಾರೋ ಅದೆಲ್ಲ ಸೇವ್ ಆಗುತ್ತದೆ. ನೀವು ನಿಮ್ಮ ಕುಟುಂಬ ಆರೋಗ್ಯ ಮೇಲೆ ಈಗಲೇ
ಯೋಚಿಸಬೇಕು ಅನ್ನೋದು ಒಂದು ಸಂದೇಶ ನಿಮ್ಮ ಮೂಲಕ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೀವಿ. ಆ ಥರನೇ ನಾವು ಪಾಂಡವಪುರ ತಾಲೂಕಲ್ಲಿ ಯಾರ್ಯಾರು ಸಾವಯವ ಬೇಸಾಯ ಮಾಡಕ್ಕೆ ರೆಡಿ ಇದ್ದಾರೋ ಆ ರೈತರಿಗೂ ಕೂಡ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ. ನೀವು ಈ ತರಹ ಬೇಸಾಯ ಮಾಡಿ ನಿಮ್ಮ ಖರ್ಚು ಕಮ್ಮಿ ಆಗುತ್ತದೆ, ನಿಮ್ಮ ಸಾಲ ಏನಿದೋ ಅದು ಖರ್ಚು ಆಗುತ್ತದೆ. ಈ ನೈಸರ್ಗಿಕ ಜೈವಿಕ ಕೃಷಿಯಲ್ಲಿ ಖರ್ಚು ಯಾಕಂದ್ರೆ ನೀವು ಏನು ಕೂಡ ಬಾಜಾರಿಂದ ಖರೀದು ಮಾಡ್ತಾ ಇಲ್ಲ, ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಅವೆಲ್ಲ. ಇದು ಸ್ವಾವಲಂಬಿ ವ್ಯವಸಾಯ. ಇದರಲ್ಲಿ ನಿಮಗೆ ಇಳುವರಿ ಕಮ್ಮಿ ಆಗುತ್ತದೆ ಅನ್ನೋದು ನೀವು ಇದಕ್ಕೆ ಮುಂಚೆ ಮಾತಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ತರಹ ಆಗುತ್ತದೆ ಅನ್ನೋದು ಅದು ಇಟ್ ಇಸ್ ನಾಟ್ ಟ್ರೂ, ಇಟ್ ಇಸ್ ನಾಟ್ ಕರೆಕ್ಟ್. ನಾವು ನಿಮಗೆ ಲಾಸ್ಟ್ ಇಯರ್ ಶುರು ಮಾಡಿದ ಒಬ್ಬ ರೈತರ ಉದಾಹರಣೆ ಕೊಡ್ತೀನಿ. ಇಲ್ಲೇ TS ಛತ್ರ ಪಂಚಾಯತಲ್ಲಿ ಕೆ ಹೊಸೂರಲ್ಲಿ ಉಮಾಶಂಕರ್ ಅಂತ ಒಬ್ಬ ಯುವ ರೈತರು. ಅವರ ಕಬ್ಬು ಇಳುವರಿ ನೀವು ಅವರ ಫೀಲ್ಡ್ಗೆ ಹೋಗಿ ನೋಡಬಹುದು. ಅವರ ಇಳುವರಿ ಕೆಮಿಕಲ್ ಫಾರ್ಮರ್ಸ್ ಕನ್ನ ಜಾಸ್ತಿ ಇರುತ್ತದೆ ಅನ್ನೋದು ಅವರ ಫೀಲ್ಡ್ ನೋಡ್ಕೊಂಡು ನೀವು ನಿಮಗೆ ಕಾನ್ಫಿಡೆನ್ಸ್ ಬರಕ್ಕೆ. ಸೊ ರೈತರಿಗೆ ಸಂದೇಶ ಏನು ಅಂದ್ರೆ, ನೀವು ಡೋಂಟ್ ಬಿ ಅಫ್ರೇಡ್, ನಿಮ್ಗೆ ಸಾವಯವ ಕೃಷಿಯಲ್ಲಿ ಡಿಮಾಂಡ್ ಎಷ್ಟು ಜಾಸ್ತಿ ಇದೆ ಅಂದ್ರೆ, ಸಾವಯವ ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷ 25 to 30% ಗ್ರೋತ್ ಇಂಡಿಯಾದಲ್ಲಿ, ಕೇವಲ ಇಂಡಿಯಾದಲ್ಲೇ ಇಲ್ಲ, ಯುರೋಪ್ ಅಲ್ಲಿ ನೀವು ನೋಡಿ, USA ಅಲ್ಲಿ ನೋಡಿ, ಆರ್ಗ್ಯಾನಿಕ್ ಪ್ರೊಡ್ಯೂಸ್ಗೆ ಬಹಳಷ್ಟು ಡಿಮಾಂಡ್ ಇದೆ. ಆಲ್ಮೋಸ್ಟ್ 25 to 30% ಗ್ರೋತ್ ಇದೆ ಆ ಮಾರ್ಕೆಟ್ ಅಲ್ಲಿ. ಇಂಡಿಯಾದಲ್ಲಿ ಕೂಡ ಅದು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಈ ಮಾರ್ಕೆಟ್ ಚೆನ್ನಾಗಿ ಸಿಗ್ತದೆ. ನೀವು ಕರೆಕ್ಟ್ ಆಗಿ ನೈಸರ್ಗಿಕ ಸಾವಯವ ಕೃಷಿ ಮಾಡ್ತೀರಂದ್ರೆ ನಿಮ್ಗೆ ಮಾರ್ಕೆಟ್ ಇದೆ. ಸೊ ಪ್ಲೀಸ್ ಅಡಾಪ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಸಂದೇಶ ನಮ್ಮದು ನಿಮ್ಮ ಮೂಲಕ ರೈತರಿಗೋಸ್ಕರ. ಇದು ಪ್ರಾಂಗಣದಲ್ಲಿ ಇರುತ್ತದೆ, 3 ಗಂಟೆ ನಡೆಯುತ್ತದೆ. ಡೈರೆಕ್ಟ್ ಆಗಿ ಆ ರೈತರೇ ಬರ್ತಾರೆ. ರೈತರ ಇನ್ಫಾರ್ಮೇಶನ್ ಎಲ್ಲ ಗ್ರಾಹಕರ ಮುಂಚೆ ನಾವು ಪಾರದರ್ಶಕವಾಗಿ ಅಲ್ಲಿ ಇಟ್ಕೊಳ್ತೀವಿ. ಯಾರಾದರೂ ಡೌಟ್ ಇದೆ ಅಂದರೆ ಆ ರೈತರ ಫೀಲ್ಡ್ ಆಸ್ಪಾಸಲ್ಲಿ ಇರುವ ರೈತರದು ಅದೆಲ್ಲ ನಾವು ವೆರಿಫೈ ಮಾಡಿಕೊಂಡಿರುವ ರೈತರೇ ಅಲ್ಲಿಗೆ ಬರ್ತಾರೆ. ನಮ್ಮ ಹತ್ರ 40 ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಲಿಸ್ಟ್ ಇದೆ. ಫೀಲ್ಡ್ ವೆರಿಫಿಕೇಶನ್ ಮಾಡಕ್ಕೆ ಇದು ಸೆಲ್ಫ್ ಆರ್ಗನೈಸ್ಡ್ ಮಾರ್ಕೆಟ್, ಅಂದ್ರೆ ರೈತರೇ, ಸಾವಯವ ರೈತರೇ ಸೆಲ್ಫ್ ಆರ್ಗನೈಸ್ಡ್ ಮಾರ್ಕೆಟ್ ಇದು. ಬೇರೆ ಮಾರ್ಕೆಟ್ಗಳಲ್ಲಿ ನಿಮಗೆ ದಳ್ಳಾಳಿಗಳು ಅದು ನಡೆಯುತ್ತಾರೆ. ಇದು ರೈತರದೇ ಮಾರ್ಕೆಟ್. ಅವರೇ ಒಂದು ಕಮಿಟಿ ಮಾಡಿಕೊಂಡಿದ್ದಾರೆ, ಅವರೇ ಫೀಲ್ಡ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಗ್ರಾಹಕರಿಗೆ ಇದು ಆರ್ಗ್ಯಾನಿಕ್ ಅಲ್ವಾ ಅನ್ನೋದು ಡೌಟ್, ಇದಕ್ಕೆ ಸಂಶಯಕ್ಕೆ ಜಾಗ ಇಲ್ಲ. ಇಟ್ ಈಸ್ ವೆರಿಫೈಡ್ ಫಾರ್ಮರ್ಸ್. ಲಾಸ್ಟ್ ಆಗಿ ಒಂದು ವಿಷಯ ಏನಂದ್ರೆ, ಫಸ್ಟ್ ಮಾರ್ಕೆಟ್ಸ್ ಅಲ್ಲಿ ಪ್ರತಿ 15 ದಿನಕ್ಕೆ ಒಂದ್ಸತಿ ಈ ಮಾರ್ಕೆಟ್ ನಡೆಯುತ್ತದೆ. ಸೋಮವಾರ ಈ ಸೋಮವಾರ ಇರುತ್ತದೆ ಅಂದ್ರೆ ನೆಕ್ಸ್ಟ್ ಸೋಮವಾರ ಇಲ್ಲ, ಆ ನೆಕ್ಸ್ಟ್ ಸೋಮವಾರ. ಆ ತರಹ 3 ತಿಂಗಳು ನಾವು ಇದು ಟ್ರೈ ಮಾಡ್ತೀವಿ. ಅದ್ರ ಆಮೇಲೆ ರಿವ್ಯೂ ಮಾಡ್ತೀವಿ. ಬಟ್ 4ನೇ 5ನೇ ಹಂತಗಳಲ್ಲಿ ನಮ್ಮ ಪ್ರಕಾರ ಜಾಸ್ತಿ ವೈವಿಧ್ಯತೆ ಬರುತ್ತದೆ. ಇನಿಷಿಯಲ್ ಆಗಿ ಸ್ವಲ್ಪ ನಾವು ಸಿಸ್ಟಮ್ ಸೆಟ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ.
ಅಂದರೆ ಇವತ್ತಿನ ಪರಿಸ್ಥಿತಿಲಿ ಮುಂದೆ ಒಂದು ದಿವಸ ಕೆಮಿಕಲ್ಸು ಫರ್ಟಿಲೈಸರ್ ನಿಂತೋಗುತ್ತೆ. ನಾವು ಅದಕ್ಕೆ ರೆಡಿ ಇರಬೇಕು, ಹೊಂದ್ಕೋಬೇಕು. ಆ ಮಟ್ಟಕ್ಕೆ ಬಂದೈತೆ. ನಾನು ಮೊದಲು ಯಾವಾಗಲೂ ಹೇಳ್ತೀನಿ, ಒಂದು ಇಂಗ್ಲೀಷ್ನಲ್ಲಿ ಪಾಠ ಇತ್ತು, ರಿಟ್ರೀಟ್ ಅಂತ. ಹಿಂಗೆ ನಡ್ಕೊಂಡು ಹೋಗೋರು ಹಿಂಗೆ ನಡ್ಕೊಂಬರ್ಬೇಕಂತೆ. ಅದು ಹಾಗೆ ಆಗುತ್ತೆ. ಈಗ ಸಾವಯವ ಅಂತ ಅಂದರೆ ಬರೀ ಇವ್ರು ಹೇಳಿದ್ದು ಬೆಳೆದದ್ದು ಗಿಳ್ದದ್ದು ಅಂತಲ್ಲ, ನಾಟಿ ಕೋಳಿ ಮೊಟ್ಟೆ ಇದ್ರು ತರ್ಬೋದು, ಆಮೇಲೆ ಹಣ್ಣುಗಳಿದ್ರು ತರ್ಬೋದು, ಕಾರೆ ಹಣ್ಣಂತವಿದ್ರು ತರ್ಬೋದು. ಅವೆಲ್ಲ ಸಾವಯವನೇ. ಅವೆಲ್ಲ ನಾವು ತಿಂದೇನೆ ಬಿಟ್ಬಿಟ್ಟಿರೋದು. ನಾವು ಸಣ್ಣದ್ರಲ್ಲಿ ಪಾಪ ಹಸ್ಕಳಿ ಹಣ್ಣು ತಿಂತಿದ್ದೋ. ಈಗ ಯಾರು ತಿಂತಾ ಇದ್ದಾರೋ ದೇಶಿ ಅಕ್ಕಿ ವೆರೈಟೀಸ್ ಇರುತ್ತವೆ, ತುಪ್ಪ ಬರುತ್ತದೆ. ನಾಟಿ ಹಸಿನ ಹಾಲು ತರ್ಬೋದು, ನಾಟಿ ಹಸಿನ ತುಪ್ಪ ತರ್ಬೋದು. ಇದನ್ನ ನಾವ್ ಹೇಳ್ತಾ ಇರೋದು ನಮ್ಮ ಗ್ರಾಹಕರು, ನಮ್ಮ ತಾಲೂಕ್ನವರು ಅಥವಾ ಜಿಲ್ಲೆಯವರು ಯಾರು ಈ ಸಂತೆಗೆ ಬರ್ಬೋದು. ಸಾವಯವ ಈಗ ನಮ್ದು ಉರುಳಿ ಸಾವಯವ. ಉರುಳಿಗೆ ಯಾರು ಮೆನ್ಯೂರ್ ಹಾಕೋರು? ಉರುಳಿ ಸಾವಯವ, ಹುಚ್ಚೆಳ್ಳು ಸಾವಯವನೇ, ಅಲಸಂದೆನು ಸಾವಯವ. ಆ ರೀತಿ ಅದನ್ನ ಏನು ಈಗ ನಮ್ದು ಸಾವಯವ ತಾಲೂಕು ಅಂತ ಘೋಷಣೆ ಆಗಿದೆಯೋ ಆ ನಿಟ್ಟಿನಲ್ಲಿ ಇವ್ರು ಮಾಡ್ತಾ ಇರೋದು ಸ್ವಾಗತಾರ್ಹ. ನಾನೇ ಹೇಳ್ತೀನಿ, ನಮ್ಗೆ ರೈತರಿಂದ ನೇರ ಗ್ರಾಹಕರಿಗೆ ಅದು ತಲುಪುತ್ತೆ. ಬೇರೆ ಯಾರು ಮಧ್ಯ ದಳ್ಳಾಳಿಗಳ ಅವಳಿ ಇಲ್ಲ. ಇಲ್ಲಿ ಬಂದ್ರೆ ಒಂದು ಕುಕ್ಕೆ ಎತ್ ಮಾಡಿಕೊಂಡ್ಬಿಟ್ಟು ಅವನ 10 ರೂಪಾಯಿ ಇಸ್ಕೊಳ್ಳೋದು, ಇವನ 10 ರೂಪಾಯಿ ಇಸ್ಕೊಳ್ಳೋದು, ಹಿಂಗಾಯ್ತದೆ. ಇದೇನು ಇಲ್ಲ, ತರ್ತಾರೆ. ನಿಮ್ಗೆ ಮೊಟ್ಟೆಯೋ ಅಥವಾ ಬೆಲ್ಲನೋ ಏನ್ ಮಾಡ್ತಾ ಇದ್ದಾರೆ ಈಗ ಅವರು, ಅದೆಲ್ಲ ಸಿಗುತ್ತೆ. ಅದನ್ನ ಎಲ್ಲ ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿ ನಾನು ಹೇಳ್ದಂಗೆ ಈಗ ಗಿರ್ತಳಿ ಸಾವಯವ ಇದ್ದಂಗೆ ಗಿರ್ತಳಿ ಅಂತ ಬರುತ್ತೆ. ಅದು ನಮ್ಮ ಪೂರ್ವಿಕರ ತಳಿ, ಅದು ವಿದೇಶದ್ದೇನಲ್ಲ. ಕೆಂಪು ಬರ್ತದಲ್ಲ, ಅದು ಜೆರ್ಸಿ ಕಲರ್ ಬರುತ್ತೆ ಗಿರ್ತಳಿ. ಇದು ಗಂಧಗಳೆಲ್ಲ ಜಾಸ್ತಿ ಬಂದು ಅವೆಲ್ಲ ಅಂತ ವ್ಯವಸ್ಥೆನ ತಾವು ಸಹಕರಿಸ್ಬೇಕು. ನಮ್ಮ ತಾಲೂಕು ಸಾವಯವ ತಾಲೂಕು ಅಂತ ಘೋಷಣೆ ಮಾಡಿರೋದ್ರಿಂದ ಆ ನಿಟ್ಟಿಗೆ ನಾವು ತಲುಪೋದಿಕ್ಕೆ ಶುರು ಮಾಡಬೇಕು ಅಂತ ನಾನು ರೈತ ಸಂಘದ ಪರವಾಗಿ ಹೇಳ್ತೀನಿ. ನಮಸ್ಕಾರ. ಅದಕ್ಕೆ ಒಂದು ಈಗ ಮಾಡಿದೀವಲ್ಲ, ಅದು ಗ್ರಾಹಕರಿಗೂ ಅನುಕೂಲ ಆಗಲಿ, ರೈತರಿಗೂ ಬೆಳೆಯೋರಿಗೂ ಅನುಕೂಲ ಆಗಲಿ. ಆಮೇಲೆ ಇದೇ ತಾಲೂಕ್ನವ್ರು ಏನ್ ಬರ್ಬೇಕು ಅಂತಿಲ್ಲ, ಬೇರೆ ತಾಲೂಕ್ನವರು ಸಾವಯವ ಯಾಕೆಂದ್ರೆ ಮಾಡೋರು ಸುಮಾರು ಜನ. ಈಗ ಮಂಡ್ಯದಲ್ಲಿ ಆಲ್ರೆಡಿ ವಾರಕ್ಕೊಂದ್ ದಿವಸ ನಡೀತಾರೆ. 2 ದಿನ, ಬುಧವಾರ 2 ದಿವಸ ಇದೆ. ಭಾನುವಾರ ಇತ್ತು, ಈ ಬುಧವಾರ ಭಾನುವಾರ 3 ಗಂಟೆ ಮೇಲೆ ನಾವು ನೋಡ್ದಂಗೆ ಒಬ್ರು SBI ರಿಟೈರ್ಡ್ ಆಫೀಸರ್ ಅಂತ ಗೊತ್ತು.